ದೇವರಾಜೇಗೌಡಂದು ಏನು ಪಾತ್ರ ಅನ್ನೋದು ಇಲ್ಲಿ ನಾನು ಪ್ರೆಸ್ ಮೀಟಿಗೆ ಬಂದು ಕುಳಿತುಕೊಂಡಿರೋದು. ಇವತ್ತಿಲ್ಲಿ ನಾವೆಲ್ಲ ವಕೀಲರುಗಳು. ನಾವಲ್ಲಿ ಒಬ್ಬ ಕೊಲೆಗಾರ ಕೂಡ ನಮ್ಮ ಕೊಲೆ ಮಾಡಿ ನಮ್ಮ ಹತ್ರ ಬಂದಾಗ ನಮ್ಮ ವಕೀಲ ವೃತ್ತಿಯ ನಿಯಮ ಏನು ಅಂತಂದ್ರೆ ಅವನನ್ನ ರಕ್ಷಣೆ ಮಾಡುವಂಥದ್ದು, ಮತ್ತೆ ನಮ್ಮ ಕಾನೂನು ನಿಯಮಾವಳಿ ಪ್ರಕಾರ ಅಲ್ಲಿ ಆದಷ್ಟು ಅವನಿಗೆ ನಾವು ರಕ್ಷಣೆ ಕೊಡಬೇಕಾದಂಥದ್ದು ನಮ್ಮ ಜವಾಬ್ದಾರಿ. ವಕೀಲ ವೃತ್ತಿಯ ಧರ್ಮ ಅದು, ಮತ್ತೆ ನಮ್ಮ ಜವಾಬ್ದಾರಿ. ಈ ಎಲ್ಲ ವಿಚಾರ ಇದ್ದಾಗಲ್ಲಿ ಕಾರ್ತಿಕ್ ಅಂದ್ರೆ ಪ್ರಜ್ವಲ್ ರೇವಣ್ಣನ ಮಾಜಿ ಕಾರು ಚಾಲಕ ನನ್ನ ಬಳಿ ಬರ್ತಾನೆ. ನನ್ನ ಗೃಹ ಕಚೇರಿಗೆ, ಹಾಸನ ಕಚೇರಿಗೆ ಬಂದು ನನ್ನ ಕಚೇರಿಯಲ್ಲಿ ಕುಳಿತು ಈ ಫೈಲನ್ನು ಕೊಡ್ತಾನೆ. ಇದು ಅವನು ಕೊಟ್ಟಂತ ನೋಟಿಸ್ ಕಾಪಿ ವಿತ್ ಎಂಟರ್ ಪಿಟಿಷನ್ ಕಾಪಿ, ಇದು ಪ್ಲೇಂಟಿಫ್ ಕಾಪಿ. ಇದರ ಜೊತೆಗೆ ಒಂದು ಪೆನ್ ಡ್ರೈವ್ ಕೂಡ ಕೊಡ್ತಾನೆ. ಅಲ್ಲಿ ಇದರಲ್ಲಿ 88ನೇ ಅರ್ಜಿದಾರರಾಗಿ ಕಾರ್ತಿಕ್ ಎಂಬುವವನು ಇದ್ದಾನೆ. ಅಲ್ಲಿ 88ನೇ ಪ್ರತಿವಾದಿಯಾಗಿ. ಇದರಲ್ಲಿ ಕೆಲವು ಚಿತ್ರಗಳ ಮೇಲೆ ಅಂದ್ರೆ ಅಶ್ಲೀಲ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಕೆಲವು ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ ಅಂತೇಳಿ ಕೆಲವು ವಿಡಿಯೋ ಕ್ಲಿಪ್ಸ್ ಅನ್ನು ಹಾಕಿ ನಮ್ಮ ವಕೀಲರ ಕೈಲಿ ತಂದು ಕೊಡ್ತಾನೆ ಅವನು. SIT ಅಧಿಕಾರಿಗಳು ನಿಮ್ಮ ಹತ್ರ ಯಾವುದು ದಾಖಲೆ ಇದೆ ಅಂತ ಕೇಳಿದ್ರು. ಅಲ್ಲಿ ನಾನು ಯಾಕೆ ಇವತ್ತು ಈ ರಾಜ್ಯದ ಮಾಧ್ಯಮದ ಮುಂದೆ ಬಂದಿದ್ದೀನಿ ಅಂತ ಅಂದ್ರೆ, ನಾನು ವಿಚಾರಣೆಗೆ SIT ಅಧಿಕಾರಿಗಳನ್ನು ಭೇಟಿ ಮಾಡಿದ್ದೆ. ನಾನಲ್ಲಿ ನನ್ನ ಹೇಳಿಕೆಯನ್ನು ಪಡ್ಕೊಂಡ್ರು. ಅಲ್ಲಿ ಮತ್ತೆ ಒಂದು ಬಾರಿ ನಾನೇ ಕೆಲವು ಡಾಕ್ಯುಮೆಂಟ್ಸ್ ಪೂರಕವಾದಂತಹ ದಾಖಲಾತಿಗಳು ಕೊಡಿ ಅಂತ ಅಂದ್ರು. ನಾನು ದಾಖಲೆಯನ್ನು ತಗೊಂಡೋದೆ ನಾನಲ್ಲಿ. ಆಗ ತನಿಖಾಧಿಕಾರಿಗಳಾದಂತ SP ಅವರು, IPS ಆಫೀಸರ್ ತನಿಖಾಧಿಕಾರಿಗಳು, ನಾನು ಆ ಹೇಳಿಕೆಯಲ್ಲಿ ಬಹಳ ಪ್ರಮುಖವಾದ ಅಂಶವನ್ನ ಉಲ್ಲೇಖವನ್ನ ಮಾಡಿದ್ದೀನಿ. ನಾನಲ್ಲಿ ಏನು ಮಾಡಿದ್ದೀನಿ ಅಂತಂದ್ರೆ, ಕಾರ್ತಿಕ್ ನನ್ನ ಮನೆಗೆ ಯಾವ ಬಂದ, ನನ್ನ ಮನೆಯಲ್ಲಿ ಬಂದು ಕುಳಿತು ಮಾತಾಡಿರುವಂತ ವಿಡಿಯೋ ಇದು. ಇದನ್ನ ನಾನು CBI ಕೊಡ್ತಾ ಇದ್ದೀನಿ. ನಾನೀಗ ಇದು ಪ್ಲೇ ಮಾಡೋಣ, ಪ್ಲೇ ಮಾಡಿ ಸೌಂಡ್ ಕಮ್ಮಿ. ಅಲ್ಲ, ಇದು ಬಹಳ ಸೆನ್ಸಿಟಿವ್ ಸಬ್ಜೆಕ್ಟ್ ಇದೆ. ಅಲ್ಲಿ ನಾವು ಇದು CBI ಕೊಡ್ತಾ ಇದೀವಿ. ನಾವು ಇದು ನನ್ನ ಮನೆಗೆ ಬಂದು ಯಾರ ಹೆಸರನ್ನು ಹೇಳ್ದ ಅವನು, ಈ ಪೆನ್ ಡ್ರೈವ್ ನ ಯಾರಿಗೆ ಕೊಟ್ಟು ಬಂದಿದ್ದೀವಿ, ಯಾರ ಹತ್ರ ಹೋಗಿದ್ದೀವಿ, ಏನಾಗಿದೆ ಅಂತೇಳಿ ಇದೇ ಕಾರ್ತಿಕ್ ಈ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ, ಯಾರಿಗೆ ಕೊಟ್ಟು ಬಂದೆ ಅಂತ ಹೇಳಿರೋದು. ಆತ ಏನ್ ಹೇಳಿದಾನೆ ಅಂತ ಅಂದ್ರೆ, ನಾನು ದೇವರಾಜೇಗೌಡರಿಗೆ ಬಿಟ್ಟರೆ ಯಾರಿಗೂ ಪೆನ್ ಡ್ರೈವ್ ಕೊಟ್ಟಿಲ್ಲ, ನಾನಲ್ಲಿ ಕಾಂಗ್ರೆಸ್ನವ್ರ ಮೇಲೆ ಸುಳ್ಳು ಆರೋಪವನ್ನು ಮಾಡ್ತಾವ್ರೆ ಅಂತೇಳಿ ಕಾರ್ತಿಕ್ ಅವರು ಹೇಳಿದಾರಲ್ಲಿ. ಅದಕ್ಕೆ ಸಾಕ್ಷಿಯಾಗಿ ನಾನು ನನ್ನ ಮನೆಯಲ್ಲಿ ಬಂದು ಕುಂತು ಮಾತನಾಡ್ತಾರಂತ ಕಾರ್ತಿಕ್ನ ಫೋಟೋ ವಿಡಿಯೋ ತೋರಿಸ್ತಾ ಇದ್ದೀನಿ ನಾನು ನಿಮ್ಗೆ. ಇಲ್ಲಿ ಇದಾದ ನಂತರ ಆ ಕಾರ್ತಿಕ್ ಪೆನ್ ಡ್ರೈವ್ ಕೊಟ್ಟ ನಂತರ ನನಗೆ ಅಲ್ಲಿ ನಾನು ಈ ಫೈಲನ್ನು ಸಮೇತವಾಗಿ ನಾನಲ್ಲಿ ನನ್ನ ಲಕೋಟೆಯಲ್ಲಿ ಮಡಗಿ ನಾವು ಯಾವ ಕಾರಣಕ್ಕೆ ಅಬ್ಜೆಕ್ಷನ್ ಹಾಕಲಿಲ್ಲ ಅಂತಂದ್ರೆ, ಅದರಲ್ಲಿ ಇದ್ದಂತ ವಿಡಿಯೋ ನಮ್ಮ ಹೆಣ್ಣು ಮಕ್ಕಳ ಅಶ್ಲೀಲ ವಿಡಿಯೋಗಳು. ಅವನಿಗೆ ಕೇಳ್ತಿದ್ದು ಸ್ಟೇ ವೆಕೆಟ್ ಮಾಡಿ ಅಂತ ಹೇಳಿ ಹಲವಾರು ಬಾರಿ ಮಾಧ್ಯಮದಲ್ಲಿ ವಿಚಾರಣೆ ಮಾಡಿದ್ದೆ ನಾನಲ್ಲಿ. ಸ್ಟೇ ವೆಕೆಟ್ ಮಾಡಕ್ಕಾಗಲ್ಲ, ಸಂತ್ರಸ್ತ ಮಹಿಳೆ ಬಂದ್ರು ಮಾತ್ರ ಸ್ಟೇ ವೆಕೆಟ್ ಮಾಡ್ತಂದ್ರೆ ಅವನ ಕಣ್ಣೆದುರುಗಡೆ ಒಂದು ಶೀಲ್ಡ್ ಕವರ್ಗೆ ಹಾಕಿಯಲ್ಲಿ ಅದು ಅಂಟಿಸಿ ಅದರ ಮೇಲೆ ಸಹಿ ಮಾಡಿಸಿ ಕ್ಲೋಸ್ ಮಾಡಿಸಿ, ಅದನ್ನ ಈಗಾಗಲೇ ಹೇಳಿದ್ದೀನಿ ನಾನಲ್ಲಿ. ಈ ವಿಚಾರವನ್ನು SIT ಮುಂದೆ ಹೇಳಿದೆ ನಾನಲ್ಲಿ. ಯಾವ ವಿಚಾರ ಹೇಳಿದೆ ಅಂತಂದ್ರೆ, ಆ ವಿಡಿಯೋದಲ್ಲಿ ಹೇಳ್ತಾನಲ್ಲ ಕಾರ್ತಿಕ್, ಯಾರ ಹೆಸರು ಹೇಳ್ತಾನಲ್ಲ, ಈ ರಾಜ್ಯದ ಮಹಾನ್ ನಾಯಕ, ಈ ಸರ್ಕಾರದ ರೂವಾರಿ, ಆ ವ್ಯಕ್ತಿ ಹೆಸರು ಹೇಳ್ತಾನಲ್ಲ, ಅದು ಸಾಕ್ಷಿಯಲ್ಲಿದೆ. ಬನ್ನಿ ಮುಂಚೆ ಅದಕ್ಕೆ ಸಾಕ್ಷಿಯಲ್ಲಿದೆ ಅಂತಾರೆ ಯಾರೋ SIT ಅಧಿಕಾರಿಗಳು. ನೀ ಕೊಟ್ಟುವಂತ ಸ್ಟೇಟ್ಮೆಂಟ್ ಅಲ್ಲಿ ಸಾಕ್ಷಿಯಲ್ಲಿದೆ ಅಂತ ಹೇಳ್ತಾರೆ. ಅದಕ್ಕಾಗಿ ನಾನು ಈ ಸಾಕ್ಷಿಯನ್ನು ಬಿಡುಗಡೆ ಮಾಡ್ತೇನೆ ನಿಮಗೆ ಅಲ್ಲಿ. ತದನಂತರ ಆ ಪೆನ್ ಡ್ರೈವ್, ನನಗೆ ಕೊಟ್ಟಂತ ವ್ಯಕ್ತಿಯ ಪೆನ್ ಡ್ರೈವ್ ಒಳನರಸೀಪುರದಿಂದ ಅಲ್ಲಿಯ ಪರಾಜಿತ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿಯಾದಂತ ಶ್ರೇಯಸ್ ಪಟೇಲ್ ಮತ್ತೆ ಆತನ
ಗುರುಗಳಾದಂತ ಈ ಎಲ್ಲಾ ಹೀನ ಕೃತ್ಯದ ಗುರುಗಳಾದಂತ ಪುಟ್ಟಿ ಅಲಿಯಾಸ್ ಪುಟ್ಟರಾಜು ಒಂದು ಮರ್ಡರ್ ಕೇಸಲ್ಲಿ ಕನ್ವಿಕ್ಟ್ ಆಗಿರುವಂತ ವ್ಯಕ್ತಿ ಅವನು. ಹೈಕೋರ್ಟ್ ಸ್ಟೇ ಇದೆ ಈಗ. ಇವರಿಬ್ಬರು ಸೇರಿ ಆ ಪೆನ್ ಡ್ರೈವ್ನ ಯಾವ ರೀತಿಯಲ್ಲಿ ಬೆಂಗಳೂರಿಗೆ ಬಂತು, ಅವರು ಯಾರು ಬಂದು ಭೇಟಿ ಮಾಡಿದ್ರು, ಆ ಭೇಟಿ ಆದ ನಂತರ ಪೆನ್ ಡ್ರೈವ್ 20 ನಿಮಿಷ ಒಳಗೆ ಹೋದ ನಂತರ ಹೆಂಗ್ ವಾಪಸ್ ಬಂತು, ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಜೊತೆ ಮಾತನಾಡಿದ್ರಲ್ಲಿ ಅದೆಲ್ಲ ದಾಖಲಾತಿಗಳು ಈ ವಿಚಾರವಾಗಿ ನಾನು SITಯಲ್ಲಿ ನಾನು ಹೇಳಿಕೆಯಲ್ಲಿ ಕೊಟ್ಟಿದ್ದೀನಿ. ಅಲ್ಲಿ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಬರ್ದಿದ್ದೀನಿ ಅಲ್ಲಿ. ಯಾಕೆಂದ್ರೆ ಕೆಲವರು ಹೇಳ್ತಾರೆ SITಯಲ್ಲಿ ಇರುವಂತಹ ವಿಚಾರ ಕೊಟ್ಟರೆ ಹೇಳಿಕೆಗಳನ್ನ ಡಿಸ್ಕ್ಲೋಸ್ ಮಾಡಬಾರ್ದು ಅಂತ ಹೇಳಿ. ಮಾನ್ಯ ಮುಖ್ಯಮಂತ್ರಿಗಳು ಬಹಳ ರಹಸ್ಯ ಜಾಗಕ್ಕೆ ಮೇಲಾಧಿಕಾರಿಗಳನ್ನ IPS ಅಲ್ಲಿ ಸೀನಿಯರ್ IPS ಆಫೀಸರ್ಸ್ಗಳನ್ನ ಕರೆಸಿ ಅಲ್ಲಿ ಯಾರ್ಯಾರನ್ನ ಈ ಕೇಸಲ್ಲಿ ಫಿಟ್ ಮಾಡಬೇಕು. ಈಗ ರೇವಣ್ಣ ಕುಟುಂಬ ಮಾಡಿ ಆಯ್ತು, ನನಗೆ ಅದು ಸಂಬಂಧ ಇಲ್ಲ, ನನ್ನ ಹೋರಾಟನೂ ಅವ್ರ ವಿರುದ್ಧವಾಗಿದ್ದಲ್ಲಿ. ಆ ಸೇಡಿನಲ್ಲಿ ಈಗ ಜನ ತಿರುಗಿಬಿದ್ದಿದ್ದಾರಲ್ಲ. ಈಗ ಅಲ್ಲಿ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತನಿಖೆ ಆಗಲಿಲ್ಲ, ಯಾರು ಸಿಕ್ಲಿಲ್ಲ ಅನ್ನೋ ಒಂದು ಭಾವನೆ ಬಂದಾಗ ಅಲ್ಲಿ ಅವರನ್ನು ರಕ್ಷಣೆ ಮಾಡಕ್ಕೋಸ್ಕರ, ಅವರನ್ನ ಸೆಕ್ಯೂರ್ ಮಾಡಕ್ಕೋಸ್ಕರ, ಯಾಕಂದ್ರೆ ಇದ್ರ ಕಥಾನಾಯಕನೇ ಕಾಂಗ್ರೆಸ್ ಸರ್ಕಾರ. ಇದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು, ಮಾನ್ಯ ಮುಖ್ಯಮಂತ್ರಿಗಳು, ಮತ್ತೆ ಇದರ ಮಧ್ಯವರ್ತಿಯಾಗಿ ಇನ್ನೊಬ್ರು ಇದ್ದಾರೆ. ನಾನು ಆಡಿಯೋ ಪ್ಲೇ ಮಾಡ್ತೀನಿ ನಿಮ್ಗೆ ಈಗ ಅಲ್ಲಿ ನನ್ನ ಜೊತೆ ಮಾತಾಡಿರೋಂಥ ಆಡಿಯೋವನ್ನು. ಇವರುಗಳೆಲ್ಲ ಸೇರಿ ಅಲ್ಲಿ ಒಂದೇ ಒಂದು ದಾರಿ ಬಚಾವ್ ಹಾಕಿರೋದು ಅಂತ ಅಂದ್ರೆ ದೇವರಾಜೇಗೌಡರನ್ನ ಈಗ ಆರೋಪಿಯಾಗಿ ಮಾಡಬೇಕು, ಆ ಕೇಸನ್ನು ಮುಚ್ಚಾಕ್ಬೇಕು, ಅಷ್ಟೇ ಕ್ಲೋಸ್ ಮಾಡಬೇಕಾದ. ಈ ವಿಚಾರವಾಗಿ ನನಗೆ ಬಹಳ ದೊಡ್ಡ ಮಟ್ಟದ ಆಫರ್ ಬಂತು. ಅದು ಚುನಾವಣೆ ಕಳೆದ ನಂತರ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂದ್ರೆ ಲೋಕಸಭಾ ಚುನಾವಣೆ ಕಳೆದ ನಂತರ ಕ್ಯಾಬಿನೆಟ್ ರ್ಯಾಂಕ್ ಹುದ್ದೆ ಕೊಡುವಂತ ಒಂದು ಆಫರ್ ಕೂಡ ಕೊಟ್ಟರು. ಅಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಅವರ ಬೆಂಬಲಿಗರನ್ನು ಕಳಿಸಿದ್ರು, ಬಿಡುಗಡೆ ಮಾಡ್ತೀನಿ. ಈಗ ಅದು ಕೆಲವು ವಿಚಾರಗಳು ನಾನು CBIಗೆ ಕೊಡಬೇಕಿಲ್ಲ, ನಾನು ಬಿಡುಗಡೆ ಮಾಡಕ್ ಸಾಧ್ಯ ಇಲ್ಲ. ಅಲ್ಲಿ ಕೆಲವು ವಿಚಾರ ಅದು ಮಿಕ್ಕಿದೆಲ್ಲ ಹೇಳ್ತೀನಿ, ಕಂಟೆಂಟ್ ಕರೆಕ್ಟ್ ಕೊಡ್ತೀನಿ ನಾನು ನಿಮ್ಗೆ. ಅಲ್ಲಿ ಇದಾದ ನಂತರ ನನಗೆ ಆ ಪೆನ್ ಡ್ರೈವ್ ಅವ್ರು ಹೋದ ನಂತರ ಅಲ್ಲಿಂದ ಯಾವ ರೀತಿ ಪೆನ್ ಡ್ರೈವ್ ನ ರೆಡಿ ಮಾಡಿದ್ರು, ಆ ಪೆನ್ ಡ್ರೈವ್ ಯಾವ ರೀತಿ ಒಳಯೇಶ್ವರಕ್ಕೆ ಬಂತು, ಅಲ್ಲಿ ಒಳಯೇಶ್ವರದ ಇವತ್ತಿನ ಹಾಸನ ಜಿಲ್ಲೆಯ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿಯಾದಂತ ಶ್ರೇಯಸ್ ಪಟೇಲ್ ಅವರಿಗೆ ಯಾವ್ಯಾವ ರೀತಿ ಕಮ್ಯುನಿಕೇಶನ್ ಆಯ್ತು ಅಂತ ಹೇಳಿ ಎಲ್ಲ ಗೊತ್ತಿದೆ ಅಲ್ಲಿ.